ಕರೆಕ್ಟಾಗಿ ಒಂದು ತಿಂಗಳು ಟ್ರೈ ಮಾಡಿ ನೋಡಿ. ಯಾವುದೇ ಚೀಟ್ ಮೀಲ್ ಇಲ್ಲ, ಡಯಟ್ ರೆಸಿಪಿಗಳು ಮಾತ್ರ. ಹಾಗಂತೇಳಿ ಏನು ತಿನ್ನದೆ ಅಯ್ಯೋ ಡಯಟ್ ಮಾಡ್ಲಿಕ್ಕೆ ಒಂದು ತಿಂಗಳು ಸಾಧ್ಯ ಇಲ್ಲ ಅಂತ ಕೆಲವರು ಅನ್ಕೊಳ್ತಾರೆ. ಖಂಡಿತ ಇಲ್ಲ. ಅದರಲ್ಲಿ ಕೂಡ ಡಯಟ್ ರೆಸಿಪಿಯಲ್ಲಿ ಕೂಡ ವೆರೈಟಿ ಟ್ರೈ ಮಾಡಿ. ಹಾಗೆ ಟೈಮ್ ಟು ಟೈಮು ನೀವು ತಗೊಳ್ಳಿ. ನೀವು ಟೈಮ್ ಟು ಟೈಮ್ ಫುಡ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಕ್ರೇವಿಂಗ್ಸ್ ಆಗ್ತದೆ, ಏನೇನೋ ತಿನ್ನುವ ಅಂತ ಹೇಳಿ ಆಗ್ತದೆ. ಟೈಮ್ ಟು ಟೈಮ್ ಅಂತ ಹೇಳಿದ್ರೆ ಎದ್ದ ಹಾಗೆ 1 ಗ್ಲಾಸ್ ನೀರು, 2 ಗ್ಲಾಸ್ ನೀರು ಕುಡೀರಿ. ಡ್ರೈ ಫ್ರೂಟ್ಸ್ ತಿನ್ನಿ, ಬಾದಾಮಿ ಅಥವಾ ಒಂದು ಖರ್ಜೂರ ಆ ಥರ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಿ. ಅದು ತುಂಬಾನೇ ಒಳ್ಳೆಯದು, ಇನ್ಸ್ಟಂಟ್ ಎನರ್ಜಿ ಬರ್ತದೆ. ಅದಾದ ನಂತರ ಒಂದು ಬ್ರೇಕ್ಫಾಸ್ಟ್ ಎಷ್ಟು ಬೇಕಷ್ಟು ಪೋಹನ, ಶಾವಿಗೆ, ಇಡ್ಲಿಯ, ದೋಸೆಯ ಏನು 1 ಅಥವಾ 2 ದೋಸೆ, ಒಂದಿಷ್ಟು ಚಟ್ನಿ, ಸಾಂಬಾರು ಏನೋ ಹಾಕೊಂಡು ತಿನ್ನಿ. ಅದಾದ್ಮೇಲೆ ಮತ್ತೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್ ಅಥವಾ ಪೇರಳೆ, ಪಪಾಯ ಬೆಸ್ಟ್. ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಉಂಟು. ನಮಗೆ ಪಪಾಯವನ್ನು ತಗೊಳ್ಬೋದು. ಅದಾಗಿ 12:30 ಆಗುವಾಗ ಒಂದು ಸ್ವಲ್ಪ ನೀರು ಕುಡೀರಿ. ನೀರು ಕುಡಿದು ಅದಾದ್ಮೇಲೆ 1 ಗಂಟೆಗೆ ಊಟ ಮಾಡಿ. 1 ಗಂಟೆ ಊಟಕ್ಕೆ ಅನ್ನ, ಸಾರು, ಸಾಂಬಾರು, ಪಲ್ಯ ಆ ಥರ ಊಟ ಮಾಡುವರ ಅಂದ್ರೆ ಹಾಗೆ ಊಟ ಮಾಡಿ. ಪಲ್ಯ, ರಾಗಿ ರೊಟ್ಟಿ ಆ ಥರ ತಗೊಳ್ಬೋದು, ಅಥವಾ ಜೋಳದ ರೊಟ್ಟಿ, ಪಲ್ಯ, ತರಕಾರಿ ಸಲಾಡ್ ಆ ಥರ ತಗೊಳ್ಬೋದು. ಅಥವಾ ಮುದ್ದೆ ತಗೊಳ್ಳೋದಾದ್ರೆ ಮುದ್ದೆ, ಅದಕ್ಕೆ ಸಾರು, ಸಾಂಬಾರು, ಸಲಾಡ್ ಆ ಥರ ತಗೊಳ್ಬೋದು ಮಧ್ಯಾಹ್ನದ್ದು ಆಯ್ತಲ್ಲಿಗೆ. ಆಮೇಲೆ ಪುನಃ ಈವ್ನಿಂಗ್ ನಿಮಗೆ ಏನು ಬೇಕು, ನಟ್ಸ್ ಬೇಕಾ, ಸೀಡ್ಸ್, ಡ್ರೈ ಫ್ರೂಟ್ಸ್ ಆ ಥರ ತಗೊಳ್ಳಿ. ಲೋಟಸ್ ಸೀಡ್ಸ್ ಇರ್ಬೋದು, ಆ ಥರ ತಗೊಳ್ಬೋದು. ಅಥವಾ ಹುರಿಕಡ್ಲೆ, ನೆಲಕಡ್ಲೆ ಅದು ತಗೊಳ್ಬೋದು. ಚುರುಮುರಿ, ತರಕಾರಿ ಹಾಕಿ ಚುರುಮುರಿ ಮಾಡ್ಬೋದು. ಮಂಡಕ್ಕಿ, ಚುರುಮುರಿ, ಅವಲಕ್ಕಿ ಆ ಥರ ಒಂದು ಸ್ವಲ್ಪ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳಿ. ಅದಾದ ನಂತರ ನೈಟ್ ಡಿನ್ನರ್ಗೆ ಬೆಳಿಗ್ಗೆ ಏನು ಮಾಡಿದೆ ಅದರಲ್ಲಿ ಏನಾದರೂ ಇತ್ತು ಅಂತ ಹೇಳಿದರೆ ಜೋಳದ ರೊಟ್ಟಿ ಅಥವಾ ರಾಗಿ ಚಪಾತಿ ಇದ್ರೆ 1 ಚಪಾತಿ, ಪಲ್ಯ, ಸಲಾಡ್ ಡಿನ್ನರ್ಗೆ ತಗೊಳ್ಬೋದು. ಅದು ಯಾವುದು ಇಲ್ಲ ಅಂತ ಆದರೆ ಸ್ಪೆಷಲ್ ಆಗಿ ಸೂಪ್ ಮಾಡ್ಕೊಳ್ಬೋದು ಡಿನ್ನರಿಗೆ. ಕ್ಯಾರೆಟ್ ಸೂಪು, ಬೀಟ್ರೂಟ್ ಸೂಪು ಅಥವಾ ಎಲ್ಲ ತರಕಾರಿಗಳು ಹಾಕಿ ಸೂಪ್ ಮಾಡ್ಬೋದು. ಅಥವಾ ಓಟ್ಸ್ ಉಪ್ಮಾ ಮಾಡ್ಕೊಂಡು ತಿನ್ಬೋದು. ಅಥವಾ ಸೂಪ್ಸ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಲಾಡ್, ವೆರೈಟಿ ಸಲಾಡ್ಗಳುಂಟು. ಈಗ ಯೂಟ್ಯೂಬಲ್ಲಿ ನೋಡಿದ್ರೆ ಇಷ್ಟು ರೆಸಿಪಿ ಕೂಡ ಸಿಗ್ತದೆ ನಿಮಗೆ. ಸಲಾಡ್ ಅಂದ್ರೆ ಬಿಳಿ ಕಡಲೆ ಹಾಕಿ ಸಲಾಡ್ ಮಾಡ್ಬೋದು. ಅಥವಾ ಪ್ರೋಟೀನ್ ಯುಕ್ತ ಯಾವುದಾದ್ರೂ ಅಲಸಂಡೆ ಕಾಳು ಹಾಕಿ, ಹೆಸರು ಬೇಳೆಯನ್ನ ಬೇಯಿಸ್ಕೊಂಡು ಹಾಕಿ. ಹಸಿ ಸಲಾಡ್ ತಿನ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ತರಕಾರಿಗಳನ್ನ ಬೇಯಿಸಿ ಮಾಡ್ಕೊಳ್ಳಿ. ಕಾಲಿಫ್ಲವರ್ ಮತ್ತೆ ಕ್ಯಾಪ್ಸಿಕಮ್ ಆ ಥರ ಎಲ್ಲ ಅದನ್ನೆಲ್ಲ ಬೇಯಿಸ್ಕೊಂಡು ತರಕಾರಿ ತಿನ್ಬೋದು. ಇದು ಡಿನ್ನರ್ ಲೈಟ್ ಆಗಿರಲಿ. ಆಮೇಲೆ ನೈಟ್ ಮಲಗಲಿಕ್ಕೆ ಒಂದು 10 ಗಂಟೆಗೆ ಮಲಗ್ತೀರಿ ಅಂದ್ರೆ 9 ಗಂಟೆ ಅಷ್ಟೊತ್ತಿಗೆ ಒಂದು ಬಿಸಿನೀರು 1 ಗ್ಲಾಸ್ ಕುಡೀರಿ. ಸುಲಭದ ಹೇಳಿದ್ದು. ಅದಾಗೋದಿಲ್ಲ ಅಂದ್ರೆ ಅಜ್ವೈನ್, ಅದು ಬಿಸಿನೀರು ಅಲ್ಲದೆ ನೀವು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ಆದ್ರೂ ಕುಡಿತೀರಲ್ವಾ, ಅದರ ಬದಲು ನೈಟ್ ಅಜ್ವೈನ್ ಹಾಕಿ, ಅಜ್ವೈನ್ ಟೀ ತರ ಒಂದು